ಹಲೋ. ಹಲೋ. ಅಯ್ಯೋ ರಾಹುಲ್, ಏನಕ್ಕೆ ನೆನ್ನೆಯಿಂದ ಫೋನ್ ಎತ್ತಲೇ ಇಲ್ಲ ನೀನು? ಏನಾಗಿತ್ತು ನಿಮಗೆ? ಏನಕ್ಕೆ ಫೋನ್ ಎತ್ತಲಿಲ್ಲ? ಅಯ್ಯೋ, ಯಾವುದೋ ಬೇರೆ ಟೆನ್ಷನಲ್ಲಿದ್ದೆ. ಹೇಳು, ಏನಕ್ಕೆ ಇಷ್ಟೊಂದು ಮಿಸ್ ಕಾಲ್ ಬಂದಿದೆ? 150 ಮಿಸ್ ಕಾಲ್ ಮಾಡಿದ್ಯಲ್ಲ, ಏನಾಯಿತು? ಏನಿಲ್ಲ ರಾಹುಲ್, ಏನಕ್ಕೆ ನೀನು ಫೋನ್ ಎತ್ತಲಿಲ್ಲ ಹೇಳು? ನಾನು ನಿಜವಾಗ್ಲೂ ತುಂಬ ಗಾಬರಿ ಆಯಿತು. ನೀನು ಈ ಥರ ಸುಮ್ಮನೆ ಸಡನ್ಲಿ ಫೋನ್ ಎತ್ತಿಲ್ಲ ಅಂದ್ರೆ ನನಗೆ ಭಯ ಆಗಲ್ವಾ? ಅಯ್ಯೋ, ನನಗೂ ಬೇಕಾದಷ್ಟು ಟೆನ್ಷನ್ ಇರುತ್ತೆ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕಮ್ಮ. ಏನು ಟೆನ್ಷನ್ ನಿನಗೆ? ಅದೇನು ಟೆನ್ಷನ್ ನನ್ನ ಹತ್ರ ಹೇಳ್ಕೊಳಲ್ವಾ? ಅಯ್ಯೋ, ಅದು ನಮ್ಮ ಮನೆ ಪರ್ಸ್ನಲ್ ಬಿಡು. ಯಾಕೆ ತಲೆ ಕೆಡಿಸ್ಕೋತೀಯಾ? ನಿಮ್ಮನೆ ಪರ್ಸ್ನಲ್ ಅಂದರೆ ನನ್ನ ಹತ್ರ ಹೇಳ್ಬಾರ್ದಾ? ಏನು ರಾಹುಲ್, ಯಾವಾಗಲೂ ಏನು ಕಷ್ಟ ಸುಖ ಇದ್ರೂ ಹೇಳ್ಕೊಳ್ತಿದ್ದೆ ನೀನು? ಏನಕ್ಕೆ ಹಿಂಗೆ? ಯಾಕೆ ಹೇಳ್ಕೊಳಲ್ಲ? ಅಯ್ಯೋ, ಬೇಡ ಬಿಡಮ್ಮ, ಏನಕ್ಕೆ ಕೇಳ್ಕೋಬೇಕು? ನಾನು ಅಷ್ಟು ದಿನದಿಂದ ಕೇಳ್ಕೊತಾ ಇದ್ದೀನಿ ನೀನು ನೋಡಬೇಕು ಒಂದು ಸಲ ಮೀಟ್ ಮಾಡೋಣ ಅಂತ. ಆದರೆ ನಿನ್ನ ಮನಸ್ಸೇ ಕೊಡ್ತಾ ಇಲ್ಲ. ಅಯ್ಯೋ ರಾಹುಲ್, ಸಂಸ್ಬಿಡು ರಾಹುಲ್. ನಾನು ಬರೋ ಪರಿಸ್ಥಿತಿಲಿಲ್ಲ, ಹೇಳ್ದೆ ಅಲ್ವಾ ನಿನಗೆ? ದಯವಿಟ್ಟು ನಾನು ಫೋರ್ಸ್ ಮಾಡಬೇಡ. ನಾನು ನಿಜವಾಗ್ಲೂ ಸಿಕ್ಕು ಅಂತ ಒಂದು ಪರಿಸ್ಥಿತಿಲಿಲ್ಲ, ಅರ್ಥ ಮಾಡ್ಕೊ. ಇವಾಗ ನೋಡು ರಾಹುಲ್, ನಮಗೆ ನಿನಗೆ ನಾನು ಧೈರ್ಯ ತುಂಬಬೇಕು, ನನಗೆ ನೀನು ಧೈರ್ಯ ತುಂಬಬೇಕು, ಅಷ್ಟು ಬಿಟ್ಟರೆ ಇನ್ಯಾವುದು ಏನಕ್ಕೆ ಎದುರುಗಡೆ ಬರಬೇಕು? ಅವೆಲ್ಲ ಏನಕ್ಕೆ ಹೇಳು? ಹಾಂ, ಸರಿ ಬಿಡು, ಆಯಿತು. ಶಿಲ್ಪ, ನಾನು ಹಾಸ್ಪಿಟ್ಲಲ್ಲಿದ್ದೀನಿ, ನನಗೆ ಫೋನ್ ಮಾಡಬೇಡ ನೀನು. ರಾಹುಲ್, ಹಾಸ್ಪಿಟ್ಲ್ ಇದೆಯಾ? ಏನಾಗಿದೆ ನಿನಗೆ? ಏನಾಗಿದೆ ರಾಹುಲ್? ಯಾಕೆ ಏನಾಗಿದೆ ಹೇಳು ಪ್ಲೀಸ್. ರಾಹುಲ್, ಏನಾಗಿದೆ ನಿನಗೆ? ಅಯ್ಯೋ, ಏನಿಲ್ಲ ಬಿಡಮ್ಮ, ಏನಿಲ್ಲ ಬಿಡು. ಪ್ಲೀಸ್ ರಾಹುಲ್, ಹಂಗೆ ಅನ್ಬೇಡಿ ಆಯಿತಾ? ಏನಾಗಿದೆ ದಯವಿಟ್ಟು ಹೇಳಿ ರಾಹುಲ್. ಏನಾಗಿದೆ ಅಂತ ಸ್ವಲ್ಪನಾದರೂ ಹೇಳಿ ನೀವು ಈ ಥರ ಅಂದರೆ ನನಗೆ ಭಯ ಆಗುತ್ತೆ ರಾಹುಲ್. ಯಾಕೆ ರಾಹುಲ್, ಏನಾಯಿತು? ಏನು ಮಾಡೋದು ಶಿಲ್ಪ, ಎಲ್ಲ ನನ್ನ ಹಣೆ ಬರ. ಅವ್ರ ಅಮ್ಮ ಬಿಟ್ಬಿಟ್ಟು ಓಡೋಗ್ಬಿಟ್ಲು. ಇವಾಗ ಮಕ್ಕಳು ನನ್ನ ತಲೆ ಮೇಲಿದ್ದಾವೆ. ಏನು ಮಾಡೋದು ಹೇಳು? 10 ತಿಂಗಳಿಂದನೂ ಪಾಪ ಅವ್ರು ನೋಡ್ಕೊಂಡಿದ್ದಾರೆ. ಮಕ್ಳಿಗೆ ಏನು ಹುಷಾರಿಲ್ಲ ರಾಹುಲ್, ಏನು ಹುಷಾರಿಲ್ಲ. ನೋಡು, ಮಕ್ಕಳಿಗೆ ಏನೋ ಬೇದಿ ಥರ ಆಗ್ಬಿಟ್ಟಿದೆ ಕಣೆ. ತುಂಬ ಬೇದಿ ಆಗ್ಬಿಟ್ಟಿದೆ, ತುಂಬ ಪ್ರಾಬ್ಲಮ್ ಆಗಿದೆ. ಹೌದಾ? ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ? ಸರಿ ಸರಿ ಬಿಡು, ಡಾಕ್ಟರ್ ಕರೀತಾ ಇದ್ದಾರೆ, ಮತ್ತೆ ಮಾಡ್ತೀನಿ. ರಾಹುಲ್ ಪ್ಲೀಸ್ ನಿನ್ನ ಅಮ್ಮಯ್ಯ ಅಂತೀನಿ. ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ ಹೇಳಿ ರಾಹುಲ್. ಏಕೆ ಬರ್ತೀಯಾ? ಬರೋಕ್ಕಲ್ಲ ರಾಹುಲ್. ಮತ್ತೆ ಬಿಡು, ಏನಕ್ಕೆ ತಲೆಗೆಡ್ಸ್ಕೋತೀಯಾ? ಸರಿ ಬಿಡು. ರಾಹುಲ್ ಪ್ಲೀಸ್ ಮಾತಾಡಿ ರಾಹುಲ್. ನೀವು ಸ್ವಲ್ಪ ಹೊತ್ತು ಮಾತಾಡಿ, ಫೋನ್ ಕಟ್ ಮಾಡಿಬಿಡಿ. ನಿನ್ನೆಯಿಂದ ಫೋನ್ ಇರ್ತೀರ, ನನಗೆ ಎಷ್ಟು ಟೆನ್ಷನ್ ಆಗಲ್ಲ ರಾಹುಲ್. ಈ ಥರ ಆಡಿದ್ರೆ ನನಗೆ ಎಷ್ಟು ಇದಾಗಲ್ಲ, ಬೇಜಾರಾಗಲ್ಲ. ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ಳಿ ರಾಹುಲ್, ಪ್ಲೀಸ್ ರಾಹುಲ್. ನೋಡು, ನಿನ್ನ ಜೊತೆ ಫೋನ ಮಾತಾಡ್ಕೊ ಕೂತ್ಕೊಂಡ್ರೆ ಇಲ್ಲಿ ನನ್ನ ಮಕ್ಕಳ ಪರಿಸ್ಥಿತಿ ಏನು? ಏನಕ್ಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಮಕ್ಕಳಿಗೆ ಮೆಡಿಸನು ಅದು ಇದು ತಂದುಕೊಡ್ಬೇಕಾಗುತ್ತೆ. ನಾನು ಇಲ್ಲಿ ಹಾಸ್ಪಿಟ್ಲ ಇದ್ದೀನಿ, ಅರ್ಥ ಮಾಡ್ಕೋ ಸ್ವಲ್ಪನಾ. ಅದೇ ಯಾವ ಹಾಸ್ಪಿಟ್ಲ್ ಅಂತ ಹೇಳು ರಾಹುಲ್, ಪ್ಲೀಸ್ ರಾಹುಲ್. ಏನಕ್ಕೆ ಹಿಂಗೆ ಹಠ ಮಾಡ್ತಾ ಇದೆಯಾ ನೀನು? ಅಲ್ಲ ಶಿಲ್ಪ, ಸರಿ, ನೀನೇನಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ತಿದೆಯಾ? ಏನಾಯಿತು? ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ. ಯಾರ ಮಕ್ಕಳಾರು ಆಗಲಿ, ಮಕ್ಕಳೇನೇ ಅಲ್ವಾ ಪಾಪ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನೂ ಇಲ್ಲ. ಸರಿ ಬಿಡಮ್ಮ, ಆಯಿತು, ನಾನು ಮತ್ತೆ ಮಾಡ್ತೀನಿ. ರಾಹುಲ್ ಪ್ಲೀಸ್ ರಾಹುಲ್, ಯಾವ ಹಾಸ್ಪಿಟ್ಲು ಅಂತ ಹೇಳೋ ರಾಹುಲ್. ಯಾಕೆ ಹಿಂಗೆ ಆಡ್ತಾ ಇದೆಯಾ? ಹಾಸ್ಪಿಟ್ಲ್ ಹೆಸರು ಹೇಳೋಕ್ಕೆ ಏನು ಪ್ರಾಬ್ಲಮ್ ನಿನಗೆ? ಕುಯಿಂಗ್ ಕುಯಿಂಗ್ ಕುಯಿಂಗ್. ತನು ಹಾಂ ಅಜ್ಜಿ. ಯಾಕವ ಯಾಕೊಂಥರ ಇದೆಯಲ್ಲ ಅಜ್ಜಿ? ಅದು ನನ್ನ ಮಕ್ಳಿಗೂ ಸರಿಲ್ವಂತೆ ಕಣಜ್ಜಿ. ಏನು ಸರಿಲ್ವವ? ಬೇದಿ ಅಂತೆ ಕಣಜ್ಜಿ, ಮಕ್ಳಿಗೆ ಜಾಸ್ತಿ ಬೇದಿ ಆಗ್ಬಿಟ್ಟು ಸೀರಿಯಸ್ ಆಗಿದ್ದಾವಂತೆ. ಅಯ್ಯೋ, ಎಷ್ಟೇ ಆದ್ರೂ ತಾಯಿ ಹಾಲು ಕುಡ್ದಿಲ್ಲ ಅವು ಪಾಪ. ಏನೋ ಅಕ್ಕ ಹೆಣ್ಣು ಪಾಪ ಅನುಕಂಪ ತೋರಿ ಒಂದು 10 ತಿಂಗಳು ಕುಡ್ಸೋದೆ, 19 ಕರನೂ ಕುಡ್ಸೋಕ್ಕದವ ಅವಳು ಪಾಪ, ಕಂಡವ್ರ ಮನೆ ಹೆಣ್ಮಗಳು. ಅಯ್ಯೋ ಪರಿಸ್ಥಿತಿ ಪಾಪ, ಮಕ್ಳ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ನಿಸ್ತದೆ. ನಿನಗೆ ಹೇಳಿದ್ರೆ ನೀನು ಬರೀ ಆಟನೇ ಮಾಡ್ತೀಯ ಹೊರ್ತು ನೀನು ಅದು ತಿತ್ಕೊಂಡು ಹೋಗೋದ ಅಂತ ಇಲ್ವಲ್ಲ. ನೋಡು, ಯಾಕೆ ಹಿಂಗೆ ಆಡ್ತಾ ಇದೀಯ ನೀನು? ಈಗ ಮಕ್ಕಳನ್ನ ದೂರ ಮಾಡ್ಕೊಂಡ್ರೆ ಮತ್ತೆ ಬೇಕು ಅಂದಾಗ ಸಿಕ್ಕವ ಕಳ್ಕೊಂಡ್ಮೇಲೆ ಯಾಕೆ ಹಿಂಗೆ ಆಡಿಯೇ? ಅಜ್ಜಿ ನಿಮಗೆ ಗೊತ್ತಲ್ಲ ಅಜ್ಜಿ ನನ್ನ ಪರಿಸ್ಥಿತಿ ಯಾವ ಥರದೇ ಅಂತ. ಅಕಸ್ಮಾತ್ ಅವ್ರು ನನ್ನ ಒಪ್ಕೊಂಡ್ರೇನೋ ಸರಿ, ಒಪ್ಕೊಳ್ಳಿಲ್ಲ ಅಂದರೆ ಹೆಂಗಜ್ಜಿ ಮಾಡೋದು? ಅಷ್ಟೆಲ್ಲ ಹೋಗಿ ಕಾಲಿಗೆ ಬಿದ್ದಾಗಲೇ ಅದನ್ನು ಅವರು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನ ಮನೆಯಿಂದ ಹಚ್ಚಿ ಕಳಿಸಿದ್ರು. ಅಂಥದ್ರಲ್ಲಿ ಈಗ ಇಷ್ಟೆಲ್ಲ ಆದಮೇಲೆ ಅವ್ರು ನನ್ನ ಒಪ್ಕೊಳಕ್ಕಿಲ್ಲ ಕಣಜ್ಜಿ. ಇಷ್ಟು ದಿನ ಎಲ್ಲಿದ್ರೋ ಏನೋ, ಯಾರು ಕೊಟ್ಟಿದ್ಲು ಅಂತ ತಪ್ಪಾಗಿ ಅರ್ಥ ಮಾಡ್ಕೊತಾರೆ ಹೊರ್ತು ನನ್ನ ಬಗ್ಗೆ ಒಳ್ಳೆಯದಾಗಿ ಯೋಚನೆ ಮಾಡೋಕ್ಕೂ ಇಲ್ಲ ಅವರು. ಯಾಕೆಂದ್ರೆ ನಾನು ಒಳ್ಳೆಯದಾಗಿ ನಡ್ಕೊಂಡು ಇಲ್ವಲ್ಲ. ತಿಂಗಳು ಮಕ್ಕಳು ಬಿಟ್ಬಿಟ್ಟು ನಾನು ಸೀರಿಯಲ್ಗೆ ಹೋಗ್ಬೇಕು ಅಂದ್ಕೊಂಡು ಮನೆ ಬಿಟ್ಟು ಬಂದವಳು ನಾನು. ನನ್ನ ನಂಬಿಯೋದು ತಾನೇ ಅವ್ರು ಹೆಂಗೆ ನಂಬರ್ ಅಜ್ಜಿ? ಹೇಳಜ್ಜಿ ನೀವೇ. ನೋಡಿ ಮಗ, ಆವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ. ಇವತ್ತು ಅವ್ರಿಗೆ ಸದ್ಯಕ್ಕೆ ಬತ್ತಿದ್ರು ಸಾಕಲ್ಲ, ನಮ್ಮ ಮನೆಗೆ ಬಂದರೂ ಸಾಕಲ್ಲ, ನಾವು ಒಂದು ಅಂಬಲದಲ್ಲಿ ಇರ್ತಾರೆ ಗೊತ್ತಾ, ಎಷ್ಟು ಬೇಜಾರಾಗಿರ್ತಾರೆ ಅಂತ. ಏನೋ ಕ್ವಾಪಕ್ಕಂಗೆ ಆಡೋರು ಅನ್ನೋದು ಬಿಟ್ರೆ ಅವ್ರಿಗೂ ನಿನ್ನಲ್ಲಿ ಮನ್ಸದೆ. ಸುಮ್ಮನೆ ಯಾಕೆ ಇದು ಮಾಡ್ಕೊಂಡಿಯೇ? ಹೋಗಿ ನಿನ್ನ ಮಕ್ಕಳು ನೀನು ನೋಡೋಕ್ಕಿಲ್ವಾ? ನೋಡೋಗು ಅಜ್ಜಿ. ಅವ್ರು ಕಾಣ್ದಂಗೆ ಹೋಗಿ ನೋಡೋದು ಅಂದರೆ ಹಾಸ್ಪಿಟ್ಲ್ ಹೆಸರನ್ನೇ ಹೇಳ್ತಾಯಿಲ್ಲ ಕಣಜ್ಜಿ. ಅವನು ಕಟ್ ಮಾಡ್ತಾವನೆ.
ಏನಪ್ಪ ಹಿಂಗೆ ಹಠ ಮಾಡಿಯೋ ಹೋಗಿ ಅವನ ಫೋನ್ ಮಾಡಿದಾಗ ಹೇಳು ನಾನು ಹೆಂಡ್ತಿ ಅಂತವ ಹೇಳಿದ್ರೆ ನಿನಗೆ ಅವನಿಗೆ ಯಾವುದೇ ಥರದಲ್ಲೂ ಮಕ್ಕ ತೋರಿಸೋಂಥ ಯೋಗ್ಯತೆ ನನಗೆ ಇಲ್ಲ ಕಣಜ್ಜಿ ಮಕ್ಕಳನ್ನಂತ ನೋಡಲೇಬೇಕು ನಾನು ನನಗೆ ಯಾಕೋ ಜೀವ ತಡೀತೇ ಇಲ್ಲ ಪಾಪ ನನ್ನ ಮಕ್ಕಳು ನನ್ನ ಹೊಟ್ಟೆಲಿ ಊಟಕ್ಕೆ ಏನು ಕರ್ಮ ಮಾಡಿದ್ವು ಒಂದು ದಿನ ನಾನು ಅವ ನೆಮ್ಮದಿಯಾಗಿ ನೋಡ್ಕೊಳ್ಳಿಲ್ಲ ನನ್ನಂಥ ಪಾಪಿ ತಾಯಿ ಯಾರಿಗೂ ಇರಬಾರ್ದು ಕಣಜ್ಜಿ ಯಾರಿಗೂ ಇರಬಾರ್ದು ತುಂಬ ನತದೃಷ್ಟ ಕಣಜ್ಜಿ ಆ ಮಕ್ಕಳು ಅಷ್ಟೇ ನನ್ನ ಹೊಟ್ಟೆಲಿ ಊಟಕ್ಕೆ ಭಾಳ ದುರದೃಷ್ಟ ಮಾಡಿದ್ದು ಸರಿ ಆಯಿತು ಯಾವ ಹಾಸ್ಪಿಟ್ಲು ಅಂತ ಕೇಳ್ಕೊಂಡು ಹೋಗಾರ ನೋಡವ ನೋಡು ಯಾವ ಹಾಸ್ಪಿಟ್ಲು ಅಂತವ ಮಕ್ಕಳನ್ನಾರು ಹೋಗಿ ನೋಡ್ಕೊಬ ಒಂದ್ಸತಿ ಹಾಸ್ಪಿಟ್ಲ್ ಹೆಸರನ್ನೇ ಹೇಳ್ತಾ ಇಲ್ಲ ಕಣಜ್ಜಿ ಓಸಿ ಕೇಳ್ತಾ ಇಲ್ಲ ನಾನು ಮಾಡು ಮಾಡು ಮಾಡಿ ಒಂದ್ಸತಿ ಫೋನ ಅಯ್ಯೋ ನಿನ್ನ ಜೀವನ ನೀನೇನು ಅರ್ಥ ಮಾಡ್ಕೊಂಡಲ್ಲವ ಚಿಂದಂಥ ಜೀವನವ ಹ್ಞೂ ಮಾಡು ಹಲೋ ಹಲೋ ಅಯ್ಯೋ ಶಿಲ್ಪ ಅವ್ರಿಗೆ ಎಷ್ಟು ಸಲ ಹೇಳ್ಬೇಕು ನಿಮಗೆ ದಯವಿಟ್ಟು ನೋಡಿ ನಾನು ಹಾಸ್ಪಿಟ್ಲ್ ಇದ್ದೀನಿ ನನ್ನ ಮಕ್ಕಳಿಗೆ ತುಂಬ ಸೀರಿಯಸ್ ಆಗಿದೆ ಕಣ್ರಿ ಯಾಕ್ರಿ ಅರ್ಥ ಮಾಡ್ಕೊತಾ ಇಲ್ಲ ನೀವು ಏನಕ್ಕೆ ಹಿಂಗೆ ಅರ್ಥ ಮಾಡ್ಕೊಳ್ದೆ ಹಿಂಗೆ ಅರ್ಥ ಇದ್ದೀರಾ ನೀವು ಪದೇ ಪದೇ ಫೋನ್ ಮಾಡ್ತೀರಲ್ಲ ನಿಮ್ಮ ಪುಟ್ಟು ಫೋನಲ್ಲಿ ಅರಟೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ನಾನು ಹಾಂ ಏನು ಹಿಂಗೆ ಅರ್ಥ ಇದ್ದೀರಾ ನೀವು ನನ್ನ ಮಕ್ಕಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ತುಂಬ ಸೀರಿಯಸ್ ಆಗಿದೆ ನಿಮ್ಮ ತಮ್ಮಯ್ಯ ಅಂತ ನಿಮ್ಮ ಕಾಲು ಕಟ್ಕೊತೀನಿ ನನಗೆ ಮತ್ತೆ ಫೋನ್ ಮಾಡಿಬಿಡಿ ನೀವು ಪ್ಲೀಸ್ ರಾಹುಲ್ ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ ಹೇಳಿ ಅದಾ WXYZ ಹಾಸ್ಪಿಟ್ಲು ಅಂತ ಮೈಸೂರಲ್ಲಿದೆ ಹಾಂ ಹೌದಾ ಸರಿ ನೋಡು ಶಿಲ್ಪ ಮತ್ತೆ ಫೋನ್ ಮಾಡಬೇಡಿ ನೀವು ನಾನು ಇಲ್ಲೆಲ್ಲ ಓಡಾಡ್ತಾ ಇದ್ದೀನಿ ಮಕ್ಕಳಿಗೆ ತುಂಬ ಸೀರಿಯಸ್ ಆಗಿದೆ ದಯವಿಟ್ಟು ಪದೇ ಪದೇ ಫೋನ್ ಮಾಡಬೇಡಿ ನೀವು ಎಲ್ಲ ಮುಗಿದ್ಮೇಲೆ ನಾನೇ ಮಾಡ್ತೀನಿ ಹ್ಞೂ ಸರಿ ಸರಿ ಆಯಿತು ಅಜ್ಜಿ ನಾನು ಹೋಯ್ತೀನಿ ಇವಾಗ ಅಯ್ಯೋ ಹವ್ವ ನಡಿ ನಾನು ಬರ್ತೀನಿ ನಡಿಲಾ ಇಲ್ಲ ಅಜ್ಜಿ ನಾನು ಅವ್ರಿಗೆ ಯಾರಿಗೂ ಗೊತ್ತಾಗ್ದಂಗೆ ಹೋಗ್ಬಿಟ್ಟು ನೋಡ್ಕೊ ಬರಬೇಕು ಪಾಪ ನಿಮ್ಮ ಬೇಡ ನಾನು ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ ಅಯ್ಯೋ ತನು ಇದು ಒಂದು ಅವಕಾಶ ನೀನು ಈ ಅವಕಾಶನೂ ಕಳ್ಕೊಬೇಡ ಮೊದಲು ಹೋಗಿ ನೀನು ಸಂಸಾರ ಸರಿ ಮಾಡ್ಕೊಂಡು ನೆಮ್ಮದಿಗಿರೋದು ಕಲಿ ಮಗ ಒಂದ್ಸತಿ ಜೀವನ ಹಾಳು ಮಾಡ್ಕೊಂಡ್ಮೇಲೆ ಮತ್ತೆ ಸರಿ ಆಗಬೇಕು ಅಂತ ಸರಿ ಆಗಿಲ್ಲ ಯಾಕೆ ಹಿಂಗೆ ಅಡಿಯ ನೀನು ಇಲ್ಲ ಅಜ್ಜಿ ನಾನು ನಿಜವಾಗ್ಲೂ ಯೋಗ್ಯತೆನೇ ಇಲ್ಲ ನನಗೆ ನನಗೆ ಭಾಳ ಅಂತ ಯೋಗ್ಯತೆ ಇದ್ದಿದ್ರೆ ಮಕ್ಕಳು ಬಿಟ್ಟು ಬತ್ತಿದ್ನ ಹೇಳಿ ಅವನಿಗೆ ಮಕ್ಕ ತೋರ್ಸೋಕ್ಕೆ ನಮ್ಮ ಅತ್ತೆಗೆ ಆಗಲಿ ಯಾರಿಗೇ ಆಗಲಿ ನನ್ನ ಮಕ್ಕ ತೋರಿಸೋ ಯೋಗ್ಯತೆ ಇಲ್ಲ ಕಣಜ್ಜಿ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ನಾನು ಹೋಗಿ ನೋಡ್ಕೊ ಬಂದ್ಬಿಡ್ತೀನಿ ಸರಿ ಕಣ್ಮಗ ಆಯಿತು ಹೋಗ್ಬಿಟ್ಪ ಮತ್ತೆ ಹೋಗ್ಬಿಟ್ಟು ಬವ್ವ ಒಳ್ಳೇದಾಗಲಿ ಆದಷ್ಟು ನಿನ್ನ ಮನೆಗೆ ಸೇರ್ಕೊಳಂಗಾಗಲಿ ನೋಡು ನೀನೇ ನಮ್ಮ ಭಾರವಾಗಿಲ್ಲ ದೇವರಣೆಗೂ ನೀನು ಬಂದಮೇಲೆ ನಮ್ಮ ಮನೇಲಿ ಸುಖ ಶಾಂತಿ ನೆಮ್ಮದಿ ನೆಲೆಸ್ತು ಅಯ್ಯೋ ಇಬ್ಬರೇ ಇದ್ದೋ ನಾವು ಗಂಡು ಇರ್ತೀವಿ ನೀನು ಬಂದಮೇಲೆ ನಮ್ಗೆ ಎಷ್ಟೋ ನೆಮ್ಮದಿನ ಸಿಕ್ತು ನಮ್ಮ ಮನೆಗೆ ಒಂದು ಸಣ್ಣ ಮಗ ಬಂದಾಗ ಆಯ್ತು ನೀನು ಬಂದಮೇಲೆ ಅಂಥದ್ರಲ್ಲಿ ನೀನು ಹೋಯ್ತಿ ಅಂದ್ರೆ ನಮಗೆ ಏನು ಖುಷಿಯವ ನಮಗೆ ಏನಪ್ಪ ಅಂದ್ರೆ ನಮ್ಮ ಸ್ವಾರ್ಥಕ್ಕೋಸ್ಕರ ನೀನು ಇರ್ಸ್ಕೊಳ್ಳೋದು ನಮ್ಗೆ ಸರಿ ಇಲ್ಲ ಅನ್ನಿಸ್ತದೆ ನಿನಗೂ ಮಕ್ಕಳು ಗಂಡ ಅಂತ ಎಲ್ಲ ಅವರೇ ಹೋಗಿ ಆದಷ್ಟು ಬೇರೆ ನಿನ್ನ ಸಂಸಾರ ನೀನು ಸರಿ ಮಾಡ್ಕೊಮಗ ಯಾವತ್ತೂ ಒಂದು ಸತಿ ಸಂಸಾರ ಹಾಳಾದ್ರೆ ಮತ್ತೆ ಸರಿ ಆಯ್ಕಿಲ್ಲ ನೀನು ಈಗಲೇ ಸರಿ ಮಾಡ್ಕೊಂಡ್ರೆ ಸರಿ ಹಳೇದೈತೆ ಯಾವುದೇ ಕಾರಣಕ್ಕೂ ಅದು ಸರಿ ಆಯ್ಕಿಲ್ಲ ಕಣ್ಮಗ ಅದು ಟೈಮ್ ಇಲ್ಲ ನನಗೆ ಮತ್ತೆ ಮಾತಾಡ್ತೀನಿ ನನಗೆ ಟೈಮ್ ಆಯ್ತದೆ ಹೋಯ್ತೀನಿ ಸರಿ ಕಣವ ಆಯಿತು ಹೋಗ್ಬಿಟ್ಪ ಅಯ್ಯೋ ಹಾಳ್ಗಾರ ಇದು ಒಳ್ಳೇದೇ ಪಪ್ಪ ಯಾಕೆ ಹಿಂಗೆ ಸಂಕಷ್ಟ ಸಿಗಾಕತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ